ಸಾರಿ ಗಾಯ್ಸ್, ಇಷ್ಟು ದಿನ ವಿಡಿಯೋ ನಾನು ಅಪ್ಲೋಡ್ ಮಾಡದೇ ಇದ್ದಿದ್ದಕ್ಕೆ ಇನ್ನು ಮುಂದೆ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಿ ದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗುತ್ತಾ? ಖಂಡಿತ ಆಗುತ್ತೆ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಅಸ್. ಫ್ಯೂಚರ್ನಲ್ಲಿ ಏಲಿಯನ್ಸ್ ಭೂಮಿಯನ್ನು ಅಟ್ಯಾಕ್ ಮಾಡಿ ಭೂಮಿಯಲ್ಲಿರೋ ಎಲ್ಲ ಮನುಷ್ಯರನ್ನು ಕೊಂದು ಭೂಮಿಯನ್ನೇ ನಾಶ ಮಾಡ್ತಾ ಇದೆ. ಇನ್ನು 5 ಲಕ್ಷ ಜನ ಮಾತ್ರ ಬದುಕಿದ್ದಾರೆ ಅನ್ಬೇಕಾದ್ರೆ ಒಂದು ಟೈಮ್ ಟ್ರಾವೆಲ್ ಮೆಷಿನ್ನ ಕಂಡಿಡಿದು ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ನಲ್ಲಿರೋ ಜನರನ್ನ ಫ್ಯೂಚರ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಪಾಸ್ಟ್ ಮತ್ತು ಫ್ಯೂಚರ್ ಜನ ಎಲ್ಲರೂ ಸೇರಿ ಆ ಏಲಿಯನ್ಸ್ಗಳನ್ನ ಕೊಂದು ಭೂಮಿಯನ್ನು ಕಾಪಾಡಿದ್ರ ಇಲ್ವಾ ಅನ್ನೋದನ್ನ ಸೈಫೈ ಆಕ್ಷನ್ ಆಗಿ ಹೇಳಿರುವ ಕಥೆನೇ ದಿ ಟುಮಾರೋ ವಾರ್. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಹೀರೋ ಎಲ್ಲಿಂದನೂ ಟೆಲಿಪೋರ್ಟ್ ಆಗಿ ಆಕಾಶದಿಂದ ಬೀಳ್ತಾ ಇದ್ದಾನೆ. ಇನ್ನೇನು ಕೆಳಗಡೆ ಬಿದ್ದು ಸಾಯ್ತಾನೆ ಅನ್ಕೊಳ್ಬೇಕಾದ್ರೆ ಜಸ್ಟ್ ಮಿಸ್ಸು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದು ತಪ್ಪಿಸಿಕೊಳ್ತಾನೆ. ಇವನು ಒಬ್ನೇ ಬಿದ್ನ ಅಂತ ನೋಡಿದ್ರೆ ಇವನು ಹಿಂದೆನೆ ತುಂಬಾ ಜನ ಬೀಳ್ತಾ ಇದ್ದಾರೆ. ಕೆಲವೊಬ್ರು ನೆಲದ ಮೇಲೆನೆ ಬಿದ್ದು ಸತ್ತೇ ಹೋದ್ರು. ಆಮೇಲೆ ಹೀರೋ ಅದನ್ನೆಲ್ಲ ನೋಡ್ಬಿಟ್ಟು ಮೇಲೆ ಅವ್ನು ತಂದಿರೋ ಗನ್ನ ಸರಿ ಮಾಡ್ಕೊಂಡು ನಿಂತ್ಕೊಳ್ತಾನೆ. ಜೋರಾಗಿ ಯಾವುದೋ ಅನಿಮಲ್ ವಿಚಿತ್ರವಾಗಿ ಕಿರ್ಚ್ಕೊಳ್ಳುತ್ತೆ. ಅಲ್ಲಿಗೆ ಫೇಡ್ ಔಟ್ ಆಗುತ್ತೆ. ಇವಾಗ 28 ವರ್ಷಗಳ ಹಿಂದೆ ಡಿಸೆಂಬರ್ 2022 ನಮ್ಮ ಹೀರೋ ಅವರ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ ಜೋರಾಗಿ ನಡೀತಾ ಇದೆ. ನಮ್ಮ ಹೀರೋ ಅದಕ್ಕೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತಗೊಂಡು ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಂದರೆ ಅವನು ಕೆಲಸಕ್ಕೆ ಅಪ್ರೋಚ್ ಮಾಡ್ತಾ ಇದ್ದಾನೆ. ಅವ್ರಗಳ ಜೊತೆ ಹಾಗೆ ಮಾತಾಡ್ಕೊಂಡು ಪಾರ್ಟಿ ಒಳಗಡೆ ಬರ್ತಾನೆ. ಬರಬೇಕಾದ್ರೆ ಕಾಲ್ನ ಹೋಲ್ಡಿಗೆ ಹಾಕ್ಬಿಟ್ಟು ಅವನ ಮಗಳನ್ನ ಕರೀತಾನೆ. ಮ್ಯೂರಿ ಮ್ಯೂರಿ ಅಪ್ಪ ಬಂದೆ ಅಂತ ಮಗಳು ಓಡಿ ಬರ್ತಾಳೆ. ಅವಳ ಕೈಗೆ ಕೆಲವೊಂದು ಥಿಂಗ್ಸ್ನ ಕೊಟ್ಬಿಟ್ಟು ಇದನ್ನ ತಗೊಂಡೋಗಿ ಕಿಚನಲ್ಲಿ ಜೋಪಾನವಾಗಿ ಇಡು ಅಂತ ಹೇಳ್ಬಿಟ್ಟು ಪಾರ್ಟಿ ಒಳಗಡೆ ಹೋಗ್ತಾನೆ. ಅಲ್ಲಿ ಪಾರ್ಟಿಗೆ ಬಂದಿರೋರೆಲ್ಲ ಪಾರ್ಟಿ ತುಂಬಾ ಜೋರಾಗಿದೆ ಡ್ಯಾನ್ ಅಂತ ಅವನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಆವಾಗ ಅವ್ನ ಮಿಸ್ಸಸ್, ಹೇ ಸಾರಿ ಗಾಯ್ಸ್, ನನಗೆ ಡ್ಯಾನ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ ಅಂತ ನಮ್ಮ ಹೀರೋ ಅವರ ಹೆಂಡತಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಕ್ರಿಸ್ಮಸ್ ನ್ಯಾಪ್ಕಿನ್ಸ್ ತೀರೋಗ್ಬಿಟ್ಟಿದೆ, ನಿಂಜಾಸ್ಗೆ ಬೂಸ್ ಇದೆ, 70th ಬರ್ಡೇ ತಗೋಲ್ಲ? ಹಾಂ 70th ಬರ್ಡೇದೇ ತಗೋ. ಸರಿ, ನಾನು ಕಾಲ್ನ ಹೋಲ್ಡಲ್ಲಿ ಹಾಕಿದ್ದೀನಿ. ಅವರು ಇನ್ನೊಬ್ಬರನ್ನ ಕೆಲ್ಸಕ್ಕೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನಿವಾಗ ಫೈನಲ್ ರೌಂಡಲ್ಲಿದ್ದೀನಿ. ಏನು ಇವಾಗ ಪಾರ್ಟಿ ನಡೀತಿದೆಯಲ್ಲ? ಹೌದು, ನಿನಗೆ ಗೊತ್ತಲ್ಲ, ಇದು ನನ್ನ ಡ್ರೀಮ್. ಆ ಲ್ಯಾಬಲ್ಲಿ ಇದು ನಡೆಯುತ್ತೆ, ನಾನು ಅಲ್ಲಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ಹೌದು, ಇದು ನಿನ್ನ ಕನಸು, ಬಟ್ ಆದರೆ ನಿನ್ನ ಮಗಳಿಗೆ ನಿನ್ನ ಜೊತೆ ಸೇರಿ ಗೇಮ್ ನೋಡುತ್ತಾನೆ ಕನಸು. ಹೌದು, ನಾನು ಬೇಗ ಫೋನಲ್ಲಿ ಮಾತಾಡ್ಬಿಟ್ಟು ಮ್ಯಾಚ್ ಮುಗಿಯೋಷ್ಟರಲ್ಲಿ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಆ ಕಡೆ ತಿರುಗಬೇಕಾದ್ರೆ ಅಲ್ಲೊಂದು ಗ್ರೀಟಿಂಗ್ಸ್ ಕಾರ್ಡ್ ಇದೆ. ಏನಿದು ಅಂತ ತಗೊಳ್ಬೇಕಾದ್ರೆ, ಇದು ನಿಮ್ಮ ತಂದೆ ಅವ್ರ ಮೊಮ್ಮಗಳಿಗಾಗಿ ಗ್ರೀಟಿಂಗ್ಸ್ ಕಾರ್ಡ್ ಕಳಿಸಿದ್ದಾರೆ. ಡ್ಯಾನ್ ಇದ್ರ ಬಗ್ಗೆ ನಾಳೆ ಮಾತಾಡೋಣ ಅಂತ ಹೇಳ್ತಾ ಇರಬೇಕಾದ್ರೇನೆ ನಮ್ಮ ಹೀರೋ ಆ ಗ್ರೀಟಿಂಗ್ಸ್ ಕಾರ್ಡ್ನ ತಗೊಂಡು ಮಾತಾಡೋಕೆ ಏನೂ ಇಲ್ಲ ಅಂತ ಗ್ರೀಟಿಂಗ್ಸ್ ಕಾರ್ಡ್ನ ತಗೊಂಡು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಅವರು ಒಂದು ತಾತವಾಗಿ ಅವ್ರ ಕೆಲಸನ ಅವ್ರು ಮಾಡಿದ್ರು. ಅವರು ಯಾವಾಗ ನಿನ್ನ ಹಸ್ಬೆಂಡ್ನ ನನ್ನ ಕೈ ಬಿಟ್ರೋ ಆವಾಗಲೇ ಅವ್ರಿಗೆ ತಾತ ಅನ್ನೋ ಹಕ್ಕು ಹೊರಟೋಯ್ತು. ಡ್ಯಾನ್, ನಾನು ಪ್ರಿಪೇರ್ ಮಾಡಿರೋ ಟೂನಾ ಸಾಂಟಾನ ನೀನಿನ್ನೂ ತಿಂದಿಲ್ಲ. ಓಕೆ, ನನಗೆ ಒಂದು ಹೊಸ ಕೆಲಸ ಇದೆ. ನಾನಿವಾಗ ಕಾಲ್ನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನೀನು ಪ್ರಿಪೇರ್ ಮಾಡಿರೋ ಟೂನಾ ಸಾಂಟಾನ ಒಬ್ಬನೇ ಕೂತ್ಕೊಂಡು ತಿಂತೀನಿ ಅಂತ ಮಾತಾಡ್ಬಿಟ್ಟು ಹೆಂಡತಿನ ಸಮಾಧಾನ ಮಾಡಿ ಹೊರಗಡೆ ಬಂದು ಫೋನಲ್ಲಿ ಮಾತಾಡಬೇಕಾದ್ರೆ ಆಪೋಸಿಟಲ್ಲಿ ಮಾತಾಡೋ ಆ ಕಂಪ್ನಿ ಓನರ್, ನಿನ್ಗಿಂತ ಒಳ್ಳೆ ಕ್ಯಾಂಡಿಡೇಟ್ ನಮಗೆ ಸಿಕ್ಕಿದ್ದಾನೆ. ನಿನ್ನ ಹತ್ರ ಇಲ್ಲದೆ ಇರೋ ಕ್ವಾಲಿಫಿಕೇಶನ್ ಅವನ ಹತ್ರ ಇದೆ, ನಮಗೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಅವನ ಹತ್ರ ಇದೆ. ನೀನು ಒಳ್ಳೆ ಕ್ಯಾಂಡಿಡೇಟೇ, ಬಟ್ ಆದರೆ ಸಾರಿ, ಗುಡ್ ಲಕ್ ಅಂತ ಇಂಡೈರೆಕ್ಟ್ ಆಗಿ ನಿನಗೆ ಕೆಲಸ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೇ, ನಮ್ಮ ಹೀರೋ ತುಂಬ ಸಪ್ಪಿಗಾಗ್ಬಿಡ್ತಾನೆ. ತುಂಬ ಬೇಜಾರಾಗ್ಬಿಟ್ಟು ಅಲ್ಲಿರೋ ಡಸ್ಟ್ಬಿನ್ಗೆಲ್ಲ ಜೋರಾಗಿ ಹೊಡಿತಾ ಇರ್ತಾನೆ. ಆ್ಯಕ್ಚುಲಿ ನಮ್ಮ ಹೀರೋ ಮಿಲಿಟ್ರಿಯಲ್ಲಿ ಸರ್ವಿಸ್ ಮುಗಿಸ್ಬಿಟ್ಟು ಇವಾಗ ಬಯಾಲಜಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಒಳ್ಳೆ ಜಾಬ್ಗೆ ಹೋಗಬೇಕು ಅಂದರೆ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್ ಆಗಬೇಕು ಅನ್ನೋದು ಅವ್ರ ಡ್ರೀಮ್. ಆದ್ರಿಂದ ಆ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇವಾಗ ಕೆಲಸ ಇಲ್ಲ ಅಂತ ಹೇಳ್ಬಿಟ್ರು. ಆದ್ರಿಂದ ನಮ್ಮ ಹೀರೋ ಹಾಗೆ ಸಪ್ಪಿಗೆ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಅವನ ಮಗಳ ಪಕ್ಕದಲ್ಲಿ ಕೂತ್ಕೊಂಡು ಫುಟ್ಬಾಲ್ ವರ್ಲ್ಡ್ ಕಪ್ ಮ್ಯಾಚ್ನ ನೋಡ್ತಾ ಇರ್ತಾನೆ. ಆವಾಗ ಅವನ ಹೆಂಡತಿ ಬಂದು ಏನಾಯ್ತು ಅಂತ ಕೇಳಬೇಕಾದ್ರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾನೆ. ಆವಾಗ ಅವನ ಮಗಳು, ಸೆಲ್ಮನ್ ವಾಕ್ಸ್ಮ್ಯಾನ್ ಯಾರಂತ ಗೊತ್ತಾ ನಿಮಗೆ ಅಂತ ಕೇಳಬೇಕಾದ್ರೆ, ಹಾ ನನಗೆ ಗೊತ್ತು.
ಅವರೇ ಟ್ಯೂಬರ್ಕ್ಯುಲೋಸಿಸ್ಗೆ ಮೆಡಿಸಿನ್ ಕಂಡಿಡ್ದಿದ್ದು. ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಟಿಬಿಗೆ ಮೆಡಿಸಿನ್ ಕಂಡಿಡ್ದಿದ್ದು. ಅದನ್ನ ಅವರು ಯಾವ್ದ್ರಿಂದ ಕಂಡಿಡಿದ್ರು ಗೊತ್ತಾ? ಹುಳಗಳು ಮತ್ತೆ ಪೂಪಿಂದ ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡು ಮಗಳೇ, ಆ ಫುಟ್ಬಾಲ್ ಮ್ಯಾಚ್ ನೋಡು, ಆ ಗೇಮ್ ಆಡ್ತಾ ಇದಾರಲ್ಲ ಅವರೇ ಈ ವರ್ಲ್ಡ್ ಅಲ್ಲೇ ತುಂಬಾ ಬೆಸ್ಟ್ ಆದವರು ಅಂತ ಹೇಳ್ಬೇಕಾದ್ರೆ, ಅಪ್ಪ ನಾನು ಒಂದಿನ ತುಂಬಾ ಬೆಸ್ಟ್ ಆಗಿ ಬರ್ತೀನಪ್ಪ ನಿಮ್ ತರ ಸೈನ್ಸ್ ಅಲ್ಲಿ ಅಂತ ಹೇಳ್ಬೇಕಾದ್ರೆ ಅವ್ರ ಅಪ್ಪನಿಗೆ ತುಂಬಾ ಖುಷಿ ಆಗುತ್ತೆ. ನಂತರ ಸೈನ್ಸ್ ಅಲ್ಲ, ಅದಕ್ಕೆ ನೀನ್ ಏನ್ ಮಾಡ್ಬೇಕು ಗೊತ್ತಾ? ನನ್ನ ಕೈಯಲ್ಲಾಗುತ್ತೆ, ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ ಅಂತ ನೀನೇ ಮೋಟಿವ್ ಮಾಡ್ಕೋಬೇಕು. ಯಾರು ಮಾಡದೇ ಇರೋದನ್ನ ನೀನು ಮಾಡಿ ತೋರಿಸ್ಬೇಕು. ಏನು ಅರ್ಥ ಆಯ್ತಾ? ನಾನು ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂದ್ಕೊಳ್ತಿದ್ದೀನಿ, ಬಟ್ ಆದರೆ ನನಗೆ ಆಗ್ತಾನೇ ಇಲ್ಲ ಅಂತ ಅವ್ರ ಅಪ್ಪ ಹೇಳಬೇಕಾದ್ರೆ ಮಗಳು ಎಲ್ಲ ಸರಿ ಹೋಗುತ್ತೆ ಅಪ್ಪ ಅಂತ ಹೇಳಿ ಸಮಾಧಾನ ಮಾಡಬೇಕಾದ್ರೆ, ಒಂದು ತಂದೆಯಾಗಿ ನಾನು ನಿನ್ನ ಮೋಟಿವ್ ಮಾಡಬೇಕು, ನಿನಗೆ ಧೈರ್ಯ ತುಂಬಬೇಕು. ಬಟ್ ಆದರೆ ನನಗೆ ಒಂದು ಮಗಳಾಗಿ ನೀನು ಮಾಡ್ತಾ ಇದೆಯಾ, ತುಂಬ ಥ್ಯಾಂಕ್ಸ್ ಮಗಳೇ. ಹೀಗೆ ಇವರು ಮಾತಾಡಿಕೊಂಡು ಹಾಗೆ ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇರಬೇಕಾದ್ರೆ ಸಡನ್ ಆಗಿ ಸಿಗ್ನಲ್ ಕ್ರ್ಯಾಶ್ ಆಗುತ್ತೆ. ಟಿವಿ ಬ್ಲರ್ ಆಗಿ ಆಗ್ಬಿಡುತ್ತೆ. ಏನು ಅಂತ ನೋಡಿದ್ರೆ ಅಲ್ಲಿ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಸಡನ್ ಆಗಿ ಒಂದು ಪೋರ್ಟಲ್ ಕ್ರಿಯೇಟ್ ಆಗುತ್ತೆ. ಅದ್ರ ಒಳಗಡೆಯಿಂದ ಮನುಷ್ಯರು ಬಂದು ಇಳಿತಾ ಇದ್ದಾರೆ. ಅದರಲ್ಲಿ ಒಬ್ಳು ಮುಂದೆ ಬಂದು, ಯಾರು ಹೆದರ್ಕೊಳ್ಬೇಡಿ, ನಾವು ನೀವೇನೆ 30 ವರ್ಷ ಮುಂದೆ ಫ್ಯೂಚರ್ನಿಂದ ಬಂದಿದ್ದೀವಿ. ನಾವು ಇವಾಗ ತುಂಬ ದೊಡ್ಡ ಅಪಾಯದಲ್ಲಿ ಇದ್ದೀವಿ. ಫ್ಯೂಚರ್ನಲ್ಲಿ ಇನ್ನೂ 11 ತಿಂಗಳಲ್ಲಿ ಇಡೀ ಮಾನವ ಜನತೆಯನ್ನೇ ನಾಶ ಮಾಡಿಬಿಡುತ್ತೆ ಏಲಿಯನ್ಸ್. ನಮಗೆ ನಿಮ್ಮ ಸಹಾಯ ಬೇಕು, ನಮ್ಮ ಜೊತೆ ಸೇರಿ ಜಗಳ ಮಾಡಬೇಕು. ನಮ್ಮ ಕೊನೆ ನಂಬಿಕೆ ನೀವೇ ಅಂತ ಹೇಳಿ ಮುಗಿಸ್ತಾಳೆ. ಇಲ್ಲಿ ಫೇಡ್ ಔಟ್ ಆಗುತ್ತೆ. ಅಲ್ಲಿ ಟೈಟಲ್ ಹಾಕ್ತಾರೆ, ದಿ ಟುಮಾರೋ ವಾರ್. ಇವಾಗ 1 ವರ್ಷದ ನಂತರ ಟಿವಿ ನ್ಯೂಸ್ ಚಾನೆಲ್ನಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನು ಅಂದರೆ 2048ರಲ್ಲಿ ಏಲಿಯನ್ಸ್ ಭೂಮಿನ ಅಟ್ಯಾಕ್ ಮಾಡಿ 2051ರ ಒಳಗಡೆ ಭೂಮಿಯಲ್ಲಿರೋ ಎಲ್ಲ ಮನುಷ್ಯರನ್ನು ಸಾಯಿಸ್ಬಿಟ್ಟಿದೆ. ಇನ್ನು 5 ಲಕ್ಷ ಜನ ಮಾತ್ರ ಬದುಕಿದ್ದಾರೆ. ಅದರಲ್ಲಿ ಸೈಂಟಿಸ್ಟ್ ಕೆಲವರು ಒಂದು ಟೈಮ್ ಮಿಷಿನ್ನ ಕಂಡಿಡ್ದಿದ್ದಾರೆ. ಆ ಟೈಮ್ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ 30 ವರ್ಷ ಪಾಸ್ಟ್ಗೆ ಇಲ್ಲ 30 ವರ್ಷ ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡ್ಬೋದು. ಆದ್ರಿಂದ 30 ವರ್ಷ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟಲ್ಲಿರೋ ಜನರ ಹತ್ರ ಹೆಲ್ಪ್ ಕೇಳಿದ್ದಾರೆ ಫ್ಯೂಚರ್ನಲ್ಲಿ ಇರೋರು. ಆದ್ರಿಂದ ಎಲ್ಲ ಕಂಟ್ರಿ ಗೌರ್ಮೆಂಟು ಸೇರಿ ಸರಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ವರ್ಲ್ಡ್ನಲ್ಲಿರೋ 50% ಮಿಲಿಟರಿ ಫೋರ್ಸ್ ಮಾತ್ರನೇ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಗೌರ್ಮೆಂಟ್ ಆಕ್ಸೆಪ್ಟ್ ಮಾಡಿದೆ. ಆದ್ರಿಂದ ವಾರಕ್ಕೆ 1000 ಜನ ಅಂತ ಆರ್ಡಿನರಿ ಕಾಮನ್ ಜನರನ್ನು ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡಿ ಕಳಿಸಿ ಜಗಳ ಮಾಡಿಸ್ತಾ ಇದ್ದಾರೆ. ಟೈಮ್ ಟ್ರಾವೆಲ್ ಮಾಡಿ ಹೋದ ಜನರಲ್ಲಿ ಅರ್ಧಕ್ಕರ್ಧ ಜನ ವಾಪಸ್ ಬರಲೇ ಇಲ್ಲ. ತಪ್ಪಿಸ್ಕೊಂಡು ಬಂದವರು ಕೈ ಇಲ್ಲದೆ ಕಾಲಿಲ್ಲದೆ ರಿಟರ್ನ್ ಬರ್ತಾ ಇದ್ದಾರೆ. ಆದ್ರಿಂದ ಪ್ರೆಸೆಂಟ್ನಲ್ಲಿ ಇರೋ ಜನ 2051ರಲ್ಲಿ ತಾನೇ ಏಲಿಯನ್ಸ್ ಅಟ್ಯಾಕ್ ಮಾಡುತ್ತೆ, ಈವಾಗಲೇ ನಮ್ಮನ್ನ ಯಾಕೆ ಟೈಮ್ ಟ್ರಾವೆಲ್ ಮಾಡಿಸಿ ಸಾಯಿಸ್ತಾ ಇದ್ದೀರಾ ಅಂತ ಗೌರ್ಮೆಂಟ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಇದು ಟಿವಿ ನ್ಯೂಸ್ನಲ್ಲಿ ಹೋಗ್ತಾ ಇದೆ. ಆದ್ರೆ ನಮ್ಮ ಹೀರೋ ಅದನ್ನ ನೋಡದೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಆವಾಗ ಪ್ಲೀಸ್ ನನ್ನ ಯಾರು ಎತ್ಕೊಂಡು ಹೋಗ್ಬೇಡಿ, ನನಗೆ ಭಯ ಆಗ್ತಿದೆ ಅಂತ ನಮ್ಮ ಹೀರೋ ಅವರ ಮಗಳು ಮ್ಯೂರಿ ಅಳ್ತಾ ಇರಬೇಕಾದ್ರೆ ನಮ್ಮ ಹೀರೋಗೆ ಎಚ್ಚರ ಆಗುತ್ತೆ. ನಿಧಾನಕ್ಕೆ ಎದ್ದೋಗಿ ಮಗಳನ್ನ ತಬ್ಕೊಂಡು ಸಮಾಧಾನ ಮಾಡಿ ಮಲಗಿಸ್ತಾನೆ. ನೆಕ್ಸ್ಟ್ ದಿನ ನಮ್ಮ ಹೀರೋ ಸ್ಕೂಲ್ನಲ್ಲಿ ಬಯಾಲಜಿ ಕ್ಲಾಸ್ನ ತಗೊಳ್ತಾ ಇರಬೇಕಾದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಒಬ್ರಿಗೂ ಇಂಟ್ರೆಸ್ಟೇ ಇಲ್ಲ, ಕ್ಲಾಸ್ನೇ ಲಿಸನ್ ಮಾಡ್ತಾ ಇಲ್ಲ. ಆದ್ರಿಂದ ನಮ್ಮ ಹೀರೋ ಸರಿ ಟಾಪಿಕ್ ಚೇಂಜ್ ಮಾಡೋಣ, ನಿಮ್ಗೆ ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೀರೋ ಕೇಳಬೇಕಾದ್ರೆ ಅದಕ್ಕೂ ಸ್ಟೂಡೆಂಟ್ಸ್ ಯಾರು ಕೈನ ಕೂಡ ಎತ್ತಾ ಇಲ್ಲ. ಒಬ್ಬ ಹುಡುಗ ಮಾತ್ರ ಕೈ ಎತ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋ, ಗಾಯ್ಸ್ ಸೀರಿಯಸ್ಲಿ ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಸರಿ ಓಕೆ, ಮಾರ್ಟಿನ್ ಕೈ ಎತ್ತಿದ್ದಾನೆ, ಅವನು ಯಾವ್ದ್ರ ಬಗ್ಗೆ ಮಾತಾಡ್ಬೋದು ಅಂತ ಕೇಳಿದ ತಕ್ಷಣ ಎಲ್ಲರೂ ಕೋರಸ್ ಆಗಿ ಏನ್ಷಿಯಂಟ್ ವಲ್ಕನೋಸ್ ಅಂದರೆ ಪ್ರಾಚೀನತೆ ಜ್ವಾಲಾಮುಖಿ ಅಂತ ಕೋರಸ್ ಆಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್, ಇವಾಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ, ಈ ಸ್ಕೂಲು ಕಾಲೇಜೆಲ್ಲ ಏನಕ್ಕೆ, ನಾವು ಹೇಗೂ ಇನ್ನು 30 ವರ್ಷದಲ್ಲಿ ಸಾಯ್ತೀವಿ, ಏಲಿಯನ್ಸ್ ನಮ್ಮನ್ನ ಕೊಲ್ಲುತ್ತೆ, ಏನಕ್ಕೆ ಸುಮ್ಮನೆ ಈ ನಾಟಕ ಹಾಗಂತೆಲ್ಲ ಸ್ಟೂಡೆಂಟ್ಸ್ ಕ್ವಶನ್ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಹೌದು ಗಾಯ್ಸ್ ನನಗೂ ಗೊತ್ತು ಇವಾಗ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ, ಬಟ್ ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಈ ಭೂಮಿಗೆ ತುಂಬ ಸೈಂಟಿಸ್ಟ್ಗಳು ಬೇಕಾಗಿದ್ದಾರೆ ಅಂತ ಮಾತಾಡಿ ಮುಗಿಸ್ತಾರೆ. ಕರೆಕ್ಟಾಗಿ ನಮ್ಮ ಹೀರೋ ಅವ್ರ ಫೋನ್ಗೆ ಮೆಸೇಜ್ ಬರುತ್ತೆ, ಎಮರ್ಜೆನ್ಸಿ ಅಲರ್ಟ್. ಗೌರ್ಮೆಂಟ್ ವಾರಕ್ಕೆ 1000 ಜನ ಅಂತ ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಫ್ಯೂಚರ್ಗೆ. ಇವಾಗ ಅದರಲ್ಲಿ ನಮ್ಮ ಹೀರೋನು ಸೆಲೆಕ್ಟ್ ಆಗಿದ್ದಾರೆ. ಆದ್ರಿಂದ ನಮ್ಮ ಹೀರೋ ಫೈಲ್ಸ್ನೆಲ್ಲ ತಗೊಂಡು ಆಫೀಸ್ಗೆ ಹೋದ್ರೆ ನಮ್ಮ ಹೀರೋ ಅವರ ಫ್ಯೂಚರ್ ಡಾಟಾನ ಚೆಕ್ ಮಾಡಿಬಿಟ್ಟು, ನೀವು 2029ರಲ್ಲಿ ತೀರೋಗ್ತೀರಾ ಅಂತ ಹೇಳಬೇಕಾದ್ರೆ
ಏನು ಇನ್ನು 7 ವರ್ಷದಲ್ಲಿ ನಾನು ತೀರೋಗ್ತೀನ, ಹೇಗೆ ಏನು ಅಂತ ಕೇಳಬೇಕಾದ್ರೆ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ಅಂತ ಒಂದು ಮೆಷಿನ್ನ ತೊಗೊಂಡು ಬಂದು ನಮ್ಮ ಡ್ಯಾನ್ ಫಾರೆಸ್ಟರ್ನ ಅದ್ರ ಒಳಗಡೆ ಕೈ ಬಿಡಿಸಿ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಬೇಕಾಗಿರೋ ಒಂದು ಗ್ಯಾಡ್ಜೆಟ್ನ ಹಾಕ್ಬಿಡ್ತಾರೆ. ಇನ್ನು 24 ಗಂಟೆ ಟೈಮ್ನಲ್ಲಿ ನಿಮಗೆ ಬೇಕಾಗಿರೋರ್ನೆಲ್ಲ ನೋಡ್ಬಿಟ್ಟು ಬೇಗ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ನೀವು ಬರಬೇಕು. ಹಾಗೇನಾದರೂ ನೀವು ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದ್ಕೊಂಡ್ರೆ ಅದಕ್ಕಾದ ಪನಿಷ್ಮೆಂಟ್ ನಿಮಗೆ ಸಿಗುತ್ತೆ. ನೀವು ತಪ್ಪಿಸ್ಕೊಂಡ್ರು ಫ್ಯೂಚರ್ನಲ್ಲಿರೋ ನಿಮ್ಮ ಮಕ್ಕಳಿಗೆ ಆ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಸರಿ ಅಂತ ನಮ್ಮ ಹೀರೋನ ಮನೆಗೆ ಬಂದು ಎಲ್ಲ ವಿಷಯನ ಅವನ ಹೆಂಡತಿ ಹತ್ರ ಹೇಳಬೇಕಾದ್ರೆ ಅವಳು ಆಗೋದೇ ಇಲ್ಲ, ನೀವು ಹೋಗ್ಲೇಬಾರ್ದು ಅಂತ ಹೇಳ್ತಾಳೆ. ಗೌರ್ಮೆಂಟ್ ಎದುರು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೀರೋ ಹೇಳಬೇಕಾದ್ರೆ ಆಗುತ್ತೆ, ಒಬ್ರು ಅನ್ಕೊಂಡ್ರೆ ಆಗುತ್ತೆ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾಳೆ. ಇಲ್ಲ ನಾನು ಅವ್ರನ್ನೆಲ್ಲ ಹೋಗಿ ಮೀಟ್ ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಯಾರನ್ನೋ ಹುಡಿಕೊಂಡು ಹೋಗ್ತಾ ಇದ್ದಾನೆ. ಅವನ ಕೈಯಲ್ಲಿರೋ ಗ್ಯಾಡ್ಜೆಟ್ನ ಬಿಚ್ಚೋಕ್ಕಾಗಿ ಒಬ್ಬ ತಾತನ್ನ ಹುಡಿಕೊಂಡು ಹೋಗಿದ್ದಾನೆ. ಅವರು ಅದನ್ನ ರಿಮೂವ್ ಮಾಡ್ಕೊಂಡೆ ಇವನ್ ಜೊತೆ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಆ ತಾತನೇ ನಮ್ಮ ಹೀರೋ ಅವರ ತಂದೆ ಅಂತ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಇಬ್ರಿಗೂ ಜಗಳ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಗ್ಯಾಡ್ಜೆಟ್ನ ರಿಮೂವ್ ಮಾಡ್ದೇನೆ ಬಂದ್ಬಿಡ್ತಾನೆ. ಆಮೇಲೆ ಅವನ ಹೆಂಡತಿ ಹತ್ರ ಹೋಗಿ ವಿಷಯನ ಹೇಳಿ ಸಮಾಧಾನ ಮಾಡ್ಬಿಟ್ಟು ಮಗಳ ಹತ್ರನೂ ಹೋಗಿ ಜೋಪಾನವಾಗಿ ಇರಬೇಕು ಮಗಳೇ ಅಂತ ಅಡ್ವೈಸ್ ಮಾಡಿಬಿಟ್ಟು ಹೊರಡ್ತಾನೆ ಟೈಮ್ ಟ್ರಾವೆಲ್ಗೆ. ಅಲ್ಲಿಗೆ ಹೋದ್ರೆ 1000 ಜನರಲ್ಲಿ ಆರ್ ಫೋರ್ಸ್ ಮತ್ತೆ ಡಿ ಫೋರ್ಸ್ ಅಂತ ಗ್ರೂಪ್ಸ್ನ ಡಿವೈಡ್ ಮಾಡ್ತಾರೆ. ನಮ್ಮ ಹೀರೋ ಆರ್ ಫೋರ್ಸ್ನ ಸೇರಿದವರು. ಆ ಗ್ರೂಪಲ್ಲಿ ಒಬ್ಬ ಚಾರ್ಲಿ ಅಂತ ಇದ್ದಾನೆ, ವಟ ವಟ ಅಂತ ಮಾತಾಡ್ತಾನೆ ಇದ್ದಾನೆ. ಆಮೇಲೆ ಚೇಂಬರ್ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಹೇಗೆ ಫೈಟ್ ಮಾಡಬೇಕು, ಏಲಿಯನ್ಸ್ಗಳನ್ನ ಹೇಗೆ ಸಾಯಿಸಬೇಕು ಅಂತ ಹೇಳ್ಕೊಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಳು ಯೆಲ್ಲೋ ಕಲರ್ ಜಾಕೆಟ್ ಹಾಕಿರೋ ಆಂಟಿ, ನಾವು ಯಾವ್ದ್ರ ಜೊತೆ ಫೈಟ್ ಮಾಡಬೇಕು ಅನ್ನೋದು ವಿಡಿಯೋ ಏನಾದರೂ ಇದ್ರೆ ತೋರಿಸಿ, ಆವಾಗ ನಮಗೆ ಈಸಿಯಾಗಿರುತ್ತೆ ಅಂತ ಹೇಳಬೇಕಾದ್ರೆ ಫ್ಯೂಚರ್ನವರು ಅದೆಲ್ಲ ಇಲ್ಲ, ಹಂಗೆಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನೈಟ್ ನಮ್ಮ ಡ್ಯಾನ್ ಫಾರೆಸ್ಟರ್ ಮತ್ತೆ ಚಾರ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಅಲಾರಾಮ್ ಆಗುತ್ತೆ. ಎಲ್ಲರೂ ಹೊರಡಿ ಬೇಗ ರೆಡಿಯಾಗಿ ಇವಾಗಲೇ ಟೈಮ್ ಟ್ರಾವೆಲ್ ಮಾಡಬೇಕು ಅಂತ ಫ್ಯೂಚರ್ನವರು ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಇನ್ನು 1 ವಾರ ಟೈಮ್ ಇದೆ ಅಲ್ವಾ, ನಮಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ತಾನೇ ನೀವು ಕಳಿಸ್ತೀರಾ ಅನ್ಕೊಂಡಿದ್ವಿ ನಾವು ಯುದ್ಧಕ್ಕೆ ರೆಡಿ ಆಗಿಲ್ಲ ಅನ್ಬೇಕಾದ್ರೆ ಟೈಮ್ ತುಂಬ ಕಡಿಮೆ ಇದೆ, ಆದ್ರಿಂದ ನಾವು ಇವಾಗಲೇ ಟೈಮ್ ಟ್ರಾವೆಲ್ ಮಾಡಬೇಕಾಗಿದೆ. ನೀವು ಹೋಗ್ಬೇಕಾದ್ರೇನೆ ನಿಮ್ಮ ಕೈಯಲ್ಲಿರೋ ಜಂಪ್ ಬ್ಯಾಡ್ಜ್ಗೆ ನೀವು ಏನು ಮಾಡಬೇಕು ಅನ್ನೋ ಅಸೈನ್ಮೆಂಟ್ ಸಿಗುತ್ತೆ, ಸೊ ಹೊರಡಿ ಅಂತ ಫ್ಯೂಚರ್ ಅವರು ಹೇಳ್ತಾರೆ. ಸರಿ ಅಂತ ನಮ್ಮ ಹೀರೋ ಮತ್ತೆ ಚಾರ್ಲಿ ಎಲ್ಲರೂ ಹೋಗಿ ಸ್ಕೂಲ್ ಪ್ರೇಯರಲ್ಲಿ ಲೈನಾಗಿ ನಿಂತ್ಕೊಳ್ತಾರೆ ಅವ್ರ ವೆಪನ್ಸ್ಗಳನ್ನೆಲ್ಲ ತಗೊಂಡು. ಪೋರ್ಟಲು ಓಪನ್ ಆಗುತ್ತೆ. ಒಬ್ಬರ ಹಿಂದೆ ಒಬ್ರು ಹಾಗೆ ಮಾಯವಾಗ್ತಾರೆ. ಪೋರ್ಟಲ್ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕಾದ್ರೆ ಸಿಸ್ಟಮ್ ಫಾಲ್ಟ್ ಆಗುತ್ತೆ. ಆದ್ರಿಂದ ಸೇಫ್ ಆಗಿ ಲ್ಯಾಂಡ್ ಆಗಬೇಕಿದ್ದ ಹೀರೋ ಟೀಮ್ ಅವರು ಆಕಾಶದಿಂದ ಬೀಳೋ ತರ ಆಗೋಗ್ಬಿಡುತ್ತೆ. ಎಲ್ಲರೂ ಬಿಲ್ಡಿಂಗ್ ಮೇಲೆ ಬಿದ್ದು ಸಾಯ್ತಾ ಇದ್ದಾರೆ, ನೆಲದ ಮೇಲೆ ಬಿದ್ದು ಸಾಯ್ತಾ ಇದ್ದಾರೆ. ನಮ್ಮ ಹೀರೋ ಮತ್ತೆ ಇನ್ನ ಕೆಲವರು ಮಾತ್ರ ಹೇಗೋ ಬಿದ್ದು ತಪ್ಪಿಸಿಕೊಳ್ತಾರೆ. ಆಮೇಲೆ ನಮ್ಮ ಹೀರೋ ಚಾರ್ಲಿನ ಕಾಪಾಡಿ ಮೇಲ್ಗಡೆ ಬಂದ್ರೆ ಕಮಾಂಡರ್ ಕಾಲ್ ಮಾಡ್ತಾರೆ. ನಮ್ಮ ಹೀರೋ ಎಕ್ಸ್ ಮಿಲಿಟರಿ ಮ್ಯಾನ್ ಅನ್ನೋದ್ರಿಂದ ನಮ್ಮ ಹೀರೋಗೆ ಆರ್ಡರ್ ಮಾಡ್ತಾರೆ, ಏಲಿಯನ್ಸ್ ನೀವಿರೋ ಮಯಾಮಿ ಸಿಟಿಯಲ್ಲಿ ಹೆಚ್ಚಾಗಿದೆ, ಆದ್ರಿಂದ ಅಲ್ಲಿ ಬಾಂಬ್ ಹಾಕಿ ಕ್ಲಿಯರ್ ಮಾಡ್ತೀವಿ. ಅಷ್ಟರಲ್ಲಿ ನಮ್ಮ ಯೂನಿಟ್ ಟೀಮ್ ಅಲ್ಲಿ ಒಂದು ಲ್ಯಾಬ್ ಒಂದರಲ್ಲಿ ಸಿಗಾಕೊಂಡಿದ್ದಾರೆ. ಏಲಿಯನ್ಸ್ ಅವ್ರಗಳನ್ನ ಅಟ್ಯಾಕ್ ಮಾಡೋಕೆ ಸುತ್ತಾಕಿದೆ, ಸೊ ಬೇಗ ಅವ್ರನ್ನ ಕಾಪಾಡಿ ನೀವು ತಪ್ಪಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಕಮಾಂಡರ್. ಸರಿ ಅಂತ ನಮ್ಮ ಹೀರೋ ಎಲ್ಲರನ್ನೂ ಕರ್ಕೊಂಡು ಆ ಲ್ಯಾಬ್ಗೆ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ತುಂಬಾ ಜನ ಸತ್ತು ಬಿದ್ದಿದ್ದಾರೆ. ಬಿಲ್ಡಿಂಗ್ ಹೊರಗಡೆನೆ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಏಲಿಯನ್ಸ್ ಏನಾದ್ರು ಬಂದ್ರೆ ಸಿಗ್ನಲ್ ಕೊಡಿ ಅಂದ್ಬಿಟ್ಟು ಮಿಕ್ತವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ ಹೀರೋ. ಒಳಗಡೆ ಹೋಗಿ ನೋಡಿದ್ರೆ ಆಲ್ರೆಡಿ ಆ ಕಮಾಂಡೋ ಹೇಳಿದ ಯೂನಿಟ್ ಟೀಮ್ ಏಲಿಯನ್ಸ್ ಗಳಿಂದ ಸತ್ತೋಗಿದ್ದಾರೆ. ಇದನ್ನ ಕಮಾಂಡೋಗೆ ಇನ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕೆ ಕಮಾಂಡೋ ಸರಿ ಓಕೆ, ಅಲ್ಲಿರೋ ಡಾಟಾ ಮತ್ತೆ ಬಯಾಲಜಿಕಲ್ ಥಿಂಗ್ಸ್ ಮತ್ತೆ ಲ್ಯಾಬ್ 2 ನಲ್ಲಿ ಬ್ಲೂ ಆಂಪ್ಲಿಯಸ್ ಇದೆ, ಅದು ನನಗೆ ಬೇಕಲೇಬೇಕು, ಅದನ್ನೆಲ್ಲ ನೀವು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಎಲ್ಲಾನು ತಗೊಂಡು ಹೋಗ್ಬೇಕಾದ್ರೆ ಬಿಲ್ಡಿಂಗ್ ಹೊರಗಡೆ ಇಬ್ರು ನಿಂತಿದ್ರಲ್ಲ, ಅವರಿಬ್ರು ಒಳಗಡೆ ಓಡಿ ಬಂದು ಈ ಕಡೆ ನಾವು ಹೋಗಕ್ಕಾಗಲ್ಲ, ಏಲಿಯನ್ಸ್ಗಳು ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಸರಿ ಓಕೆ ಸ್ಟೆಪ್ಸ್ ನಲ್ಲಿ ಹೋಗೋಣ ಅಂತ ಎಲ್ಲರೂ ಸ್ಟೆಪ್ಸ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂಥರ ಸೌಂಡ್ ಆಗುತ್ತೆ. ಏನು ಅಂತ ಮೇಲ್ಗಡೆ ನೋಡ್ಬೇಕಾದ್ರೆ ಏಲಿಯನ್ಸ್ಗಳೆಲ್ಲ ಅಲ್ಲೇ ನಿಂತಿದೆ. ಎಲ್ಲರೂ ಶೂಟ್ ಮಾಡ್ತಾರೆ, ಆದ್ರೆ ಆ ಏಲಿಯನ್ಸ್ಗಳಿಗೆ ಏನೂ ಆಗ್ತಾ ಇಲ್ಲ. ಆದ್ರೆ ಆ ಏಲಿಯನ್ಸ್ ಇವಾಗ ನಮ್ಮ ಹೀರೋ ಟೀಮ್ ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಅದರಲ್ಲಿ ಕೆಲವರು ಸತ್ತೋಗ್ತಾರೆ. ಆಮೇಲೆ ನಮ್ಮ ಹೀರೋ ಒಂದು ಏಲಿಯನ್ ಜೊತೆ ಭಯಂಕರವಾಗಿ ಫೈಟ್ ಮಾಡ್ತಾನೆ. ಆ ಏಲಿಯನ್ಸ್ಗಳಿಗೆ ಹೊಟ್ಟೆ ಮತ್ತೆ ಕತ್ತಿಗೆ ಹೊಡೆದ್ರೆ ಮಾತ್ರ ಸಾಯ್ತಾ ಇವೆ. ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ರೆ ತುಂಬಾ ಏಲಿಯನ್ಸ್ ಹಿಂದೆನೆ ಅಟ್ಯಾಕ್ ಮಾಡ್ಕೊಂಡು ಬರ್ತಾ ಇದೆ. ಇದರಲ್ಲಿ ಬಾಂಬ್ ಬೇರೆ ಹಾಕ್ತಾ ಇದ್ದಾರೆ. ಹೇಗೋ ಅದರಿಂದ ತಪ್ಪಿಸ್ಕೊಂಡು ಹೀರೋ, ಚಾರ್ಲಿ ಮತ್ತೆ ಇನ್ನು 3 ಹೊರಗಡೆ ಬಂದು ಬೀಳ್ತಾರೆ. ಆಮೇಲೆ ನಮ್ಮ ಹೀರೋ ಕಂಡ್ಬಿಡ್ತಾನೆ, ನೋಡಿದ್ರೆ ಬೆಡ್ ಅಲ್ಲಿ ಮಲಗಿದಾನೆ. ಅಲ್ಲೇ ಪಕ್ಕದಲ್ಲಿ ಚಾರ್ಲಿ ಇನ್ನೊಂದು ಬೆಡ್ ಅಲ್ಲಿ ಕೂತಿದ್ದಾನೆ. ಆಮೇಲೆ ಚಾರ್ಲಿನ ಕರ್ಕೊಂಡು ಹೊರಗಡೆ ಬಂದ್ರೆ ಇವ್ರ ಜೊತೆ ಇನ್ನೊಬ್ಬ ತಪ್ಪಿಸ್ಕೊಂಡಲ್ಲ, ಅವನು ಅಲ್ಲಿ ಸಪ್ಪಿಗೆ ಕೂತಿದ್ದಾನೆ. ಅವನ ಹತ್ರ ಹೋಗ್ಬಿಟ್ಟು ಏನಾಯ್ತು ಅಂತ ಕೇಳ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ತೀರೋದ್ರು ಅಂತ ಹೇಳ್ತಾನೆ. ಸೊ ಅವನ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಇಬ್ರು ಬಂದು ನಮ್ಮ ಹೀರೋನ ನಮ್ಮ ಕಮಾಂಡರ್ ಕರೀತಾ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋನು ಹೋಗ್ತಾನೆ.
ಕಮಾಂಡರ್ನ ನೋಡಿದ ತಕ್ಷಣ ಅವನು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಆಮೇಲೆ ಕಮಾಂಡರ್, ನೀವು ಬ್ಲೂ ಆಂಪ್ಯೂಲ್ಸ್ನ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಒಬ್ರು ಓಡಿ ಬಂದು, ಕೊಲೋನಲ್ ಫಾರೆಸ್ಟರ್, ಇನ್ನು 20 ನಿಮಿಷ ಇದೆ ಅಷ್ಟೇ, ನೀವು ಬರಬೇಕು ಅಂತ ಕರೀತಾರೆ. ಸರಿ, ನಾನು ಬರ್ತೀನಿ ಹೋಗಿ ಅಂತ ಹೇಳ್ತಾಳೆ. ಆಮೇಲೆ ಹೀರೋ, ಫಾರೆಸ್ಟರ್ಗೆ 1 ಆರ ಡಬಲ್ ಆರ ಅಂತ ಕೇಳ್ತಾನೆ. ಸಿಂಗಲ್ ಆರೆ ಅಂತ ಕೊಲೋನಲ್ ಹೇಳ್ತಾರೆ. ಆವಾಗ ನಮ್ಮ ಹೀರೋ, 1 ನಿಮಿಷ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಕೊಲೋನಲ್, ನಾನು ನಿಮ್ಮ ಫ್ಯಾಮಿಲಿಯಿಂದಾನೇ ಬಂದಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಹೀರೋಗೆ ಶಾಕ್ ಆಗಿ ಹೋಗುತ್ತೆ. ಹಾಗೆ ನಿಧಾನಕ್ಕೆ ಮ್ಯೂರಿ ಅಂತ ಕರೀತಾನೆ. ಹೌದು, ನಾನು ಮ್ಯೂರಿ ಫಾರೆಸ್ಟರ್ ಅಂತ ಕೊಲೋನಲ್ ಹೇಳ್ತಾರೆ. ನಮ್ಮ ಹೀರೋ ಖುಷಿ ಆಗ್ಬಿಟ್ಟು ಏನು ಮಾತಾಡೋದು ಅಂತಾನೆ ಅವನಿಗೆ ಗೊತ್ತಾಗ್ತಿಲ್ಲ. ನೀನು ನೋಡೋದಕ್ಕೆ ಚೆನ್ನಾಗಿದೆಯಾ, ಹೇಗೆ ನಿನಗೆ ವಯಸ್ಸಾಯಿತು ಅಂತ ಕೇಳ್ತಾನೆ. ಏನೋ ವಯಸ್ಸಾಯ್ತಾ? ಇಲ್ಲ, ನಾನು ಓದ್ಸತಿ ನೋಡಿದ್ದಕ್ಕೂ ಇವಾಗ ನೋಡ್ತಿರೋದಕ್ಕೂ ಕಂಪೇರ್ ಮಾಡಿ ನೋಡಿದೆ ಅಂತ ಹೇಳ್ಕೊಂಡೆ ಮ್ಯೂರಿನ ಟಚ್ ಮಾಡಕ್ಕೆ ಹೋಗ್ತಾನೆ. ಆದರೆ ಮ್ಯೂರಿ ಬೇಡ ಅಂದ್ಬಿಡ್ತಾಳೆ. ಆಮೇಲೆ ಅವ್ರ ಅಪ್ಪನ ಕರ್ಕೊಂಡು ಬನ್ನಿ ಒಂದು ವಾಕ್ ಹೋಗೋಣ ಅಂತ ಒಂದು ವಾಕ್ ಕರ್ಕೊಂಡು ಹೋಗ್ತಾಳೆ. ಹಾಗೆ ಹೋಗ್ತಾ ಇರಬೇಕಾದ್ರೇ ಅವಳು ಏನೇನು ಮಾಡಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋದನ್ನೆಲ್ಲ ಅವ್ರ ಅಪ್ಪನಿಗೆ ತಿಳಿಸ್ತಾಳೆ. ಅವ್ರ ಅಪ್ಪನಿಗೆ ತುಂಬ ಹೆಮ್ಮೆ ಆಗುತ್ತೆ. ನಿನ್ನ ನೋಡಿದ್ರೇ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ, ನೋಡಿ, ಈ ತಂದೆ ಪ್ರೀತಿನೆಲ್ಲ ಅನುಭವಿಸೋದಕ್ಕಾಗಿ ನಾನು ನಿಮ್ಮನ್ನ ಇಲ್ಲಿ ಕರೆಸಿಲ್ಲ. ಈ ಸೆಂಟಿಮೆಂಟ್ ಎಲ್ಲ ನನಗೆ ಇಷ್ಟನೂ ಆಗಲ್ಲ. ನಿಮ್ಗೊಂದು ಅಸೈನ್ಮೆಂಟ್ ಇದೆ. ಏನದು ಅಸೈನ್ಮೆಂಟ್ ಅಂತ ಡ್ಯಾನ್ ಕೇಳಬೇಕಾದ್ರೆ, ಟೈಮ್ ಬಂದಾಗ ಹೇಳ್ತೀನಿ. ಇನ್ನು ಕೆಲವೊಂದು ವಾರಗಳಲ್ಲಿ ಆ ಏಲಿಯನ್ಸ್ ನಮ್ಮ ಭೂಮಿಯಲ್ಲಿರೋ ಮನುಷ್ಯರನ್ನೆಲ್ಲರನ್ನೂ ಸಾಯಿಸ್ಬಿಡುತ್ತೆ. ಆ ದಿನಗಳು ನಮಗೆ ತುಂಬಾನೇ ಕಠಿಣವಾಗಿರುತ್ತೆ ಅಂತ ಚೇಂಬರ್ಗೆ ಕರ್ಕೊಂಡು ಹೋಗ್ತಾಳೆ ಮ್ಯೂರಿ. ಅಲ್ಲಿಗೆ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆಕ್ಚುಲಿ ನಾವು ಟಾಕ್ಸಿನ್ ಯೂಸ್ ಮಾಡಿ ಏಲಿಯನ್ಸ್ಗಳನ್ನ ಅಟ್ಯಾಕ್ ಮಾಡಿದ್ವಿ. ಆ ಅಟ್ಯಾಕ್ ನಲ್ಲಿ ಮೇಲ್ ಏಲಿಯನ್ಸ್ ಎಲ್ಲ ಸತ್ತೋಗುತ್ತೆ, ಆದ್ರೆ ಫಿಮೇಲ್ ಏಲಿಯನ್ಸ್ ಎಲ್ಲ ತಪ್ಪಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಫಿಮೇಲ್ ಏಲಿಯನ್ನ ಹೇಗಾದ್ರೂ ಇಲ್ಲಿಗೆ ಕರ್ಕೊಂಡು ಬಂದು ಅದನ್ನ ಟೆಸ್ಟ್ ಮಾಡಿ ಒಂದು ಟಾಕ್ಸಿನ್ ನಾವು ಕಂಡಿಡ್ಬಿಟ್ರೆ ಟೋಟಲ್ ಆಗಿ ಆ ಏಲಿಯನ್ಸ್ಗಳನ್ನ ನಾವು ಸಾಯಿಸ್ಬಿಡ್ಬೋದು. ಇವಾಗ ಆಲ್ರೆಡಿ ಒಂದು ಫಿಮೇಲ್ ಏಲಿಯನ್ ಎಲ್ಲಿದೆ ಅಂತ ಕಂಡಿಡ್ಬಿಟ್ಟಿದ್ದಾರೆ. ಇವಾಗ ಅದನ್ನ ತಗೊಂಡ್ ಬರೋದಕ್ಕಾಗಿ ಹೋಗ್ತಾ ಇದ್ದಾರೆ. ಆ ಮಿಷನ್ಗೆ ನಮ್ಮ ಹೀರೋನ ಆಡ್ ಮಾಡ್ಕೊಳ್ತಾರೆ. ಸೊ ಹೆಲಿಕಾಪ್ಟರ್ ಹತ್ತಿ ಆ ಏಲಿಯನ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಮ್ಯೂರಿ ಹತ್ರ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಮ್ಯೂರಿ, ನೀವು ಹೇಗೆ ಸತ್ರಿ ಅಂತಾನ? ಇಲ್ಲ, ನಮ್ಮ ಫ್ಯಾಮಿಲಿಗೆ ಏನಾಯ್ತು, ನಾನು ಏನು ಮಾಡಿದೆ ಹಾಗಂತ ಕೇಳಬೇಕಾದ್ರೆ ಮ್ಯೂರಿ, ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ದೆ ಇರೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಏಲಿಯನ್ಸ್ ಇರೋ ಜಾಗಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋದ್ರೆ ಆಲ್ರೆಡಿ ಮಿಲಿಟರಿ ಫೋರ್ಸ್ನವರು ಏಲಿಯನ್ ಹಿಡಿಯೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಆ ಏಲಿಯನ್ ಹೊರಗಡೆ ಬರ್ತಾನೆ ಇಲ್ಲ. ಸಡನ್ ಆಗಿ ಹೊರಗಡೆ ಬಂದು ಎಲ್ಲರನ್ನೂ ಒಡೆದು ಸಾಯಿಸ್ತಾ ಇದೆ. ಆದ್ರಿಂದ ನಮ್ಮ ಮ್ಯೂರಿ ಹೀರೋನ ಹೆಲಿಕಾಪ್ಟರ್ನಲ್ಲೇ ಇರಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾಳೆ. ಹೋಗಿ ಆ ಏಲಿಯನ್ನ ಹೇಗೋ ಜಗಳ ಮಾಡಿ ಹಗ್ಗನೆಲ್ಲ ಹಾಕಿ ಹಿಡ್ಕೊಬಿಡ್ತಾರೆ. ಇನ್ನೇನು ಕೇಜ್ ಒಳಗಡೆ ತಳ್ಳಬೇಕು ಅನ್ಕೋಬೇಕಾದ್ರೆ ಆ ಏಲಿಯನ್ ನಮ್ಮ ಮ್ಯೂರಿನೇ ಸಾಯಿಸೋಕೆ ಬರುತ್ತೆ. ಈ ಸೌಂಡ್ನೆಲ್ಲ ಕೇಳಿಸ್ಕೊಳ್ತಿದ್ದ ನಮ್ಮ ಹೀರೋ ಹೆಲಿಕಾಪ್ಟರಿಂದ ಅವನು ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದು ಅದಕ್ಕೆ ಹಗ್ಗ ಹಾಕಿ ಅದ್ರ ಜೊತೆ ಜಗಳ ಮಾಡಿ ಹೇಗೋ ಅದನ್ನ ಕೇಜ್ ಒಳಗಡೆ ತಳ್ಳಿ ಲಾಕ್ ಮಾಡಿಬಿಡ್ತಾರೆ. ಕೇಜ್ ಒಳಗಡೆ ತಳ್ಳಿ ಲಾಕ್ ಮಾಡಿದ ಆ ಫೀಮೇಲ್ ಏಲಿಯನ್ನ ತಗೊಂಡು ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕಾದ್ರೆ ತುಂಬಾ ಏಲಿಯನ್ಸ್ಗಳು ಹಿಂದೆ ಬಂದು ಅಟ್ಯಾಕ್ ಮಾಡ್ತಾ ಇದೆ. ಒಂದು ಹೆಲಿಕಾಪ್ಟರ್ನೇ ನಾಶ ಮಾಡಿಬಿಡುತ್ತೆ. ನಮ್ಮ ಹೀರೋ ಮತ್ತೆ ಮ್ಯೂರಿ, ಸರಿ ನೀವು ಮುಂದೆ ಹೋಗಿ, ನಾವು ಹೇಗಾದ್ರೂ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಮಿಲಿಟರಿ ಟ್ರಕ್ ಇದೆ, ಅದನ್ನ ತಗೊಂಡು ಮುಂದೆ ಹೋಗ್ತಾರೆ. ಹಿಂದೆನೆ ಏಲಿಯನ್ಸ್ ಅಟ್ಯಾಕ್ ಮಾಡಕ್ಕೆ ಓಡಿ ಬರ್ತಾ ಇದೆ. ಆದ್ರಿಂದ ನಮ್ಮ ಮ್ಯೂರಿ ಆ ಟ್ರಕ್ ಮೇಲಿರೋ ಮೆಷಿನ್ ಗನ್ ಯೂಸ್ ಮಾಡಿ ಆ ಏಲಿಯನ್ಸ್ಗಳನ್ನ ಶೂಟ್ ಮಾಡ್ಕೊಂಡೆ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಇವ್ರು ಎಲ್ಲಿದ್ದಾರೆ ಅನ್ನೋ ಸಿಗ್ನಲ್ನ ಮಿಲಿಟರಿಗೆ ಕೊಟ್ಬಿಟ್ಟು ಆಮೇಲೆ ಮ್ಯೂರಿ ಹತ್ಕೊಂಡೆ ಮಾತಾಡ್ತಾಳೆ. ನೀವು ಒಳ್ಳೆ ತಂದೆಯಾಗಿದ್ರಿ, ಆದ್ರೆ ಒಂದಿನ ಕೂಡ ನೀವು ಖುಷಿಯಾಗಿದ್ದಿದ್ದಿಲ್ಲ. ನನಗೆ 12 ವರ್ಷ ಇರಬೇಕಾದ್ರೆ ನೀವು ಅಮ್ಮ ಡಿವೋರ್ಸ್ ಮಾಡ್ಕೊಂಡ್ರಿ. ಆಮೇಲೆ ನಾನು ಅಮ್ಮನ ಜೊತೆನೆ ಬೆಳೆದೆ. ಒಂದಿನ ನಮಗೆ ಒಂದು ಫೋನ್ ಬಂತು. ಆ ಫೋನಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗಿದೆ, ನಿಮ್ಮನ್ನು ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಬಂದಿದ್ದೆ. ICU ವಾರ್ಡ್ ಹೊರಗಡೆ ನಿಂತ್ಕೊಂಡು ನಿಮ್ಮನ್ನೇ ನಾನು ನೋಡ್ತಾ ಇದ್ದೆ. ಆವಾಗ ನನಗೆ 16 ವರ್ಷ. ನೀವು ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ನಾನು ಅಳ್ತಾ ಇದ್ದೆ, ಆದರೆ ನೀವು ನನ್ನ ಬಿಟ್ಟು ಹೋಗ್ಬಿಟ್ರಿ ಅಂತ ಅಳ್ತಾ ಇದ್ದಾಳೆ ಮ್ಯೂರಿ. ಆಮೇಲೆ ಮಿಲಿಟರಿ ಅವರು ಹೆಲಿಕಾಪ್ಟರ್ನಲ್ಲಿ ಬಂದು ಇವರಿಬ್ಬರನ್ನ ಕಾಪಾಡಿ ಸೇಫ್ ಹೌಸ್ಗೆ ಹೋಗ್ತಾರೆ. ಸೇಫ್ ಹೌಸ್ ಸಮುದ್ರ ಮಧ್ಯದಲ್ಲಿ ದೊಡ್ಡ ಗೋಡೆಗಳನ್ನು ಕಟ್ಟಿ ಮಧ್ಯದಲ್ಲಿ ಇದೆ. ಅಲ್ಲೇನೆ ಟೈಮ್ ಟ್ರಾವೆಲ್ ಮಾಡೋ ಮೆಷಿನ್ ಮತ್ತೆ ಲ್ಯಾಬ್ ಎಲ್ಲ ಅಲ್ಲೇ ಇರೋದು. ಇವಾಗ ಆ ಏಲಿಯನ್ನ ತಗೊಂಡ್ ಬಂದು ಆ ಲ್ಯಾಬ್ ಒಳಗಡೆ ಹಾಕಿ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಂಟಿನ್ಯೂಸ್ ಆಗಿ 2 ದಿನ ನಿದ್ದೆ ಮಾಡದೆ ನಮ್ಮ ಮ್ಯೂರಿ ಸಾವಿರಾರು ಸತಿ ಟೆಸ್ಟ್ ಮಾಡಿ ಆ ಏಲಿಯನ್ಸ್ ಗಳನ್ನ ಹೇಗೆ ಸಾಯಿಸಬೇಕು ಅಂತ ಒಂದು ಟಾಕ್ಸಿನ್ ಕಂಡುಹಿಡಿದಿದ್ದಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಎಲ್ಲ ಏಲಿಯನ್ಸ್ ಈ ಫೀಮೇಲ್ ಏಲಿಯನ್ಸ್ ನ ಹುಡಿಕೊಂಡು ಅವ್ರಿರೋ ಸೇಫ್ ಹೌಸ್ ನ ಅಟ್ಯಾಕ್ ಮಾಡ್ತಾ ಇದೆ. ಸಮುದ್ರ ಮಧ್ಯದಲ್ಲಿ ಇರೋ ಸೇಫ್ ಹೌಸ್ ನ ಎಲ್ಲ ಏಲಿಯನ್ಸ್ ಅಟ್ಯಾಕ್ ಮಾಡ್ತಾ ಇದೆ. ಆ ಟೈಮಲ್ಲಿ ಮ್ಯೂರಿ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಮೊದಲು ಈ ಫೀಮೇಲ್ ಏಲಿಯನ್ನ ಸಾಯಿಸ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆಲ್ಲ ಟೈಮ್ ಇಲ್ಲ, ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಒಂದು ಮಿಷಿನ್ ಇದೆ ನಿಮ್ಗೆ ಅಂತ, ಅದು ಇದೇನೆ. ಈ ಟಾಕ್ಸಿನ್ ನ ನೀವು ತಗೊಂಡು ಪಾಸ್ಟಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ತುಂಬಾ ಟಾಕ್ಸಿನ್ಸ್ ನ ಕ್ರಿಯೇಟ್ ಮಾಡಿ ಈ ತರ ಎಲ್ಲ ನಡೀದೇ ಇರೋ ತರ ನೀವೇ ನೋಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ನಮ್ಮ ಹೀರೋ ಮತ್ತೆ ಮ್ಯೂರಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಹಾಗೆ ಹೌಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೆಲವೊಂದು ಏಲಿಯನ್ಸ್ ಲ್ಯಾಬ್ ಒಳಗಡೆ ನುಗ್ಗಿ ಆ ಫೀಮೇಲ್ ಏಲಿಯನ್ ನ ಬಿಡುಗಡೆ ಮಾಡ್ಬಿಡುತ್ತೆ. ಹೊರಗಡೆ ಬಂದ ಆ ಏಲಿಯನ್
ನಮ್ಮ ಮ್ಯೂರಿನೇ ಟಾರ್ಗೆಟ್ ಇಟ್ಕೊಬಿಟ್ಟಿದೆ, ಅವಳನ್ನೇ ಸಾಯಿಸ್ಬೇಕು ಅಂತ ನೋಡ್ತಾ ಇದೆ. ಅವಳು ಎಲ್ಲಿ ಹೋದ್ರೂ ಅಲ್ಲಿಗೆ ಬರ್ತಾ ಇದೆ. ಆದ್ರಿಂದ ಅಪ್ಪ ಮಗಳು ಒಂದ್ ಕಡೆ ಹೌಸ್ಕೊಳ್ತಾ ಇರ್ಬೇಕಾದ್ರೆ ಏಲಿಯನ್ಸ್ ಗಳು ಸುತ್ತಾಕೋಬಿಟ್ಟಿದೆ. ಆದ್ರಿಂದ ನಾವು ಇಲ್ಲೇ ಇದ್ರೆ ಏನು ಮಾಡಕ್ಕಾಗಲ್ಲ ಅಂತ ಇವರಿಬ್ರು ಏಲಿಯನ್ಸ್ ಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅಟ್ಯಾಕ್ ಮಾಡ್ಕೊಂಡೆ ಹೊರಗಡೆ ಬಂದ್ರೆ ಹೇಗೋ ಕೊನೆಗೆ ಮೇಲಿಂದ ಆ ಫೀಮೇಲ್ ಏಲಿಯನ್ ನಮ್ಮ ಮ್ಯೂರಿನ ಶೂಟ್ ಮಾಡ್ಬಿಡುತ್ತೆ. ಆ ಏಲಿಯನ್ಸ್ ಗಳ ಬೆನ್ ಮೇಲೆ 2 ಹಾವು ತರ ಇದೆ, ಅದರಿಂದ ಬುಲೆಟ್ ತರ ಏನೋ ಬರುತ್ತೆ. ಅದನ್ನ ಯೂಸ್ ಮಾಡಿ ನಮ್ಮ ಮ್ಯೂರಿನ ಇವಾಗ ಶೂಟ್ ಮಾಡಿದೆ. ನಮ್ಮ ಮ್ಯೂರಿಗೆ ಬ್ಲಡ್ ಲಾಸ್ ತುಂಬಾ ಆಗ್ತಾ ಇದೆ. ಅವಳು ಸುಸ್ತಾಗಿ ಒಂದ್ ಕಡೆ ಕೂತ್ಕೋಬಿಟ್ಲು. ನಿನ್ಗೇನು ಆಗಲ್ಲ ಮಗಳೇ, ನಾನಿದ್ದೀನಿ ಅನ್ಬಿಟ್ಟು ಅವ್ರ ಅಪ್ಪ ಧೈರ್ಯ ತುಂಬ್ತಾ ಇರ್ಬೇಕಾದ್ರೆ ಮತ್ತೆ ಆ ಏಲಿಯನ್ ಅಟ್ಯಾಕ್ ಮಾಡ್ತಾ ಇದೆ. ಕರೆಕ್ಟ್ ಆಗಿ ಈ ಟೈಮ್ಗೆ ನಮ್ಮ ಹೀರೋ ಬೇರೆ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡೋ ಟೈಮ್ ಆಗ್ಬಿಟ್ಟಿದೆ. ಆದ್ರಿಂದ ಇನ್ನೇನು 5 ನಿಮಿಷ ಇದೆ ಅನ್ಬೇಕಾದ್ರೆ ಆ ಏಲಿಯನ್ ಅಟ್ಯಾಕ್ ಮಾಡ್ತಾ ಇದೆ. ಅದ್ರ ಜೊತೆ ಜಗಳ ಮಾಡ್ಕೊಂಡೇ ಇರ್ಬೇಕಾದ್ರೆ ಆ ಬಿಲ್ಡಿಂಗ್ಗೆ ಒಡೆದೋಗುತ್ತೆ. ನಮ್ಮ ಮ್ಯೂರಿ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಕೈನ ಹಿಡ್ಕೊಳ್ತಾನೆ. ಮ್ಯೂರಿ ನೇತಾಡ್ತಾ ಇದ್ದಾಳೆ, ನಮ್ಮ ಹೀರೋ ಕೈನ ಹಿಡಿದಿದ್ದಾನೆ, ಬಿಡ್ತಾನೆ ಇಲ್ಲ. ಇನ್ನೇನು 5 ಸೆಕೆಂಡ್ ಇದೆ ಅನ್ಬೇಕಾದ್ರೆ ಮ್ಯೂರಿಗೆ ಅರ್ಥ ಆಗುತ್ತೆ. ಆದ್ರಿಂದ ಅವ್ನ ಕೈನ ಬಿಡಿಸ್ಕೊಂಡು ಅವಳೇ ಬಿದ್ದೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಆವಾಗ್ಲೂ ಬಿಡ್ತಾ ಇಲ್ಲ. ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಅವಳ ಕೈನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇವನು ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಗೆ ಮಗಳನ್ನ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡಿಸಿ ಕಾಪಾಡ್ಬಿಡೋಣ ಅಂತ. ಬಟ್ ಆದ್ರೆ ಇನ್ನೇನು ಕೈ ಟಚ್ ಆಗ್ಬೇಕು, ನಮ್ಮ ಹೀರೋ ಟೈಮ್ ಟ್ರಾವೆಲ್ ಆಗೋಗ್ತಾನೆ ಪಾಸ್ಟ್ಗೆ. ಫ್ಯೂಚರ್ ಅಲ್ಲಿ ಅವ್ನ ಮಗಳು ಅವ್ನ ಕಣ್ಮುಂದೆನೆ ಸತ್ತಿದ್ದು ಅವನಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಗೆ ಇದ್ದು ಸಪ್ಪಿಗೆ ಅವ್ನು ಹೋಗ್ತಾ ಇರ್ಬೇಕಾದ್ರೆ ಅವನ್ನ ಪಿಕಪ್ ಮಾಡೋದಕ್ಕೆ ಅವ್ನ ಹೆಂಡತಿ ಬಂದಿದ್ದಾಳೆ. ಕರ್ಕೊಂಡು ಮನೆಗೆ ಹೋಗ್ತಾಳೆ. ಅವತ್ ನೈಟ್ ಅವನು ನಿದ್ದೆನೆ ಮಾಡ್ತಾ ಇಲ್ಲ. ಅವ್ನ ಹೆಂಡತಿ ಇವನು ಎಲ್ಲಿ ಅಂತ ಹುಡಿಕೊಂಡು ಹೋದ್ರೆ ಬೆಡ್ ಮೇಲೆ ಮಲ್ಗಿರೋ ಪುಟ್ಟ ಮ್ಯೂರಿನ ನೋಡ್ತಾ ಕೂತಿದ್ದಾನೆ. ಯಾಕೆ ಏನಾಯ್ತು ಅಂತ ಅವ್ನ ಹೆಂಡತಿ ಕೇಳ್ಬೇಕಾದ್ರೆ ಆವಾಗ ಅವನು ಫ್ಯೂಚರ್ ಅಲ್ಲಿ ನಡೆದಿದ್ದ ಎಲ್ಲಾ ವಿಷಯಗಳನ್ನು ಹೇಳ್ತಾನೆ. ಫ್ಯೂಚರ್ ಅಲ್ಲಿ ನಮ್ಮ ಮಗಳು ತುಂಬಾ ದೊಡ್ಡ ಸಾಧನೆಗಳನ್ನು ಮಾಡಿದಾಳೆ. ಆದ್ರೆ ಕೊನೆಗೆ ಅವಳು ಸಾಯೋದನ್ನ ನಾನು ಕಣ್ಣಾರೆ ನೋಡಿದೆ. ಆ ತರ ನಡೆಯೋದಕ್ಕೆ ನಾನು ಬಿಡಲ್ಲ. ಇದು ಟಾಕ್ಸಿನ್. ಇದು ಅವಳು ಆ ಏಲಿಯನ್ಸ್ ಗಳನ್ನ ಸಾಯಿಸೋದಕ್ಕೆ ಕಂಡುಹಿಡಿದಿರೋ ಟಾಕ್ಸಿನ್. ಇದನ್ನ ನಾನು ಜಾಸ್ತಿ ಕ್ರಿಯೇಟ್ ಮಾಡಿ ಆ ಏಲಿಯನ್ಸ್ ಗಳನ್ನ ಫುಲ್ ನಾಶ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅವನ ಹೆಂಡತಿ ಒಂದು ವಿಷಯನ ಹೇಳ್ತಾಳೆ. ಆಕ್ಚುಲಿ ಈ ಏಲಿಯನ್ಸ್ 2048ರಲ್ಲಿ ರಷ್ಯಾದಲ್ಲಿ ಅಟ್ಯಾಕ್ ನ ಶುರು ಮಾಡಿದೆ. ಆದ್ರೆ ಆ ವರ್ಷ ಯಾವುದೇ ಏಲಿಯನ್ ಶಿಪ್ ಕಾಣಿಸ್ಕೊಂಡಿಲ್ವಂತೆ. ಮೇ ಬಿ ಆ ಏಲಿಯನ್ಸ್ ಮೊದ್ಲಿಂದಾನೇ ನಮ್ಮ ಭೂಮಿಯಲ್ಲೇ ಇದೆಯೋ ಏನೋ ಹಾಗಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಚಾರ್ಲಿ ಮತ್ತೆ ಇನ್ನೊಬ್ಬನ ಫ್ಯೂಚರ್ ನಿಂದ ತಪ್ಪಿಸ್ಕೊಂಡು ಬಂದಿರ್ತಾರೆ. ಅವ್ರನ್ನ ಕರ್ಕೊಂಡು ಅದೇ ಸ್ಕೂಲ್ ನಲ್ಲಿ ಏನ್ಷಿಯಂಟ್ ವೋಲ್ಕನೋ ಬಗ್ಗೆ ಮಾತಾಡಿದ್ನಲ್ಲ ಮಾರ್ಟಿನ್, ಆ ಹುಡುಗನ ಹೋಗಿ ಸ್ಕೂಲ್ ನಲ್ಲಿ ಮೀಟ್ ಮಾಡಿ ಮಾತಾಡಿಸ್ತಾರೆ. ಮಾರ್ಟಿನ್, ಜ್ವಾಲಾಮುಖಿ ಇಲ್ದೇ ಇರೋ ಜಾಗದಲ್ಲಿ ಜ್ವಾಲಾಮುಖಿ ಬೂದಿ ಬರೋ ಚಾನ್ಸಸ್ ಇದೆಯಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಮಾರ್ಟಿನ್, ಖಂಡಿತ ಇದೆ. ನಿಮ್ಗೆ ಗೊತ್ತಾ 946ರ ಏಡಿಯಲ್ಲಿ ಒಂದು ದೊಡ್ಡ ವಲ್ಕನೋ ಬ್ಲಾಸ್ಟ್ ಆಯ್ತು. ಅದ್ರ ಬೂದಿ ಭೂಮಿ ಮೇಲೆ ಸುತ್ತ 75% ಚೆಲ್ಲಿದೆ. ಈವಾಗ್ಲೂ 1000 ಅಡಿ ಐಸ್ ಕೆಳಗೆ ಆ ಬೂದಿನ ನೋಡಕ್ಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಸರಿ, ರಷ್ಯಾದಲ್ಲಿ ಕರೆಕ್ಟ್ ಆಗಿ ಎಲ್ಲಿ ಬಿದ್ದಿದೆ ಅಂತ ಕಂಡಿಡ್ದು ಹೇಳಕ್ಕಾಗುತ್ತಾ ಮಾರ್ಟಿನ್ ಅಂತ ಹೀರೋ ಕೇಳ್ತಾನೆ. ಈ ಕ್ವಶನ್ ನ ಯಾಕೆ ನಮ್ ಹೀರೋ ಕೇಳ್ದ ಅಂದ್ರೆ ಮೊಟ್ಟ ಮೊದಲು ರಷ್ಯಾದಲ್ಲೇ ವೈಟ್ ಸ್ಪೈಕ್ಸ್ ಅಟ್ಯಾಕ್ ಮಾಡಿತ್ತು. ಹಾಗೆ ಅಟ್ಯಾಕ್ ಮಾಡಿದ ವೈಟ್ ಸ್ಪೈಕ್ಸ್ ಕಾಲ್ಗಳಲ್ಲಿ ಏನ್ಷಿಯಂಟ್ ವಲ್ಕನೋ ಬೂದಿ ಅಂಟಿತ್ತು ಅಂತ ಮ್ಯೂರಿ ನಮ್ ಹೀರೋಗೆ ಹೇಳಿರ್ತಾಳೆ. ಅದಕ್ಕೇನೆ ನಮ್ ಹೀರೋ ಏನ್ಷಿಯಂಟ್ ವಲ್ಕನೋಸ್ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಅದಕ್ಕೆ ಮಾರ್ಟಿನ್ ಲ್ಯಾಪ್ಟಾಪ್ ನ ತಗೊಂಡು ಎಲ್ಲಿ ಅಂತ ಕರೆಕ್ಟ್ ಆಗಿ ಕಂಡುಹಿಡಿದು ಹೇಳ್ತಾನೆ. ರಷ್ಯಾದಲ್ಲಿ ಇರೋ ಒಂದು ಐಸ್ ಬೆಟ್ಟನ 400 ಮೀಟರ್ ಕೆಳಗೆ ಡ್ರಿಲ್ ಮಾಡಿ ನೋಡಿದ್ರಲ್ಲಿ ಬೂದಿ ಇರೋದನ್ನ ಸೈಂಟಿಸ್ಟ್ ಗಳು ಕಂಡುಹಿಡಿದಿದ್ದಾರೆ. ಅನ್ಬೇಕಾದ್ರೆ ನಾವು ರಷ್ಯಾಗೆ ಹೋಗ್ಬೇಕು ಅಂತ ನಮ್ ಹೀರೋ ಹೇಳ್ತಾನೆ. ಅದಕ್ಕೆ ಚಾರ್ಲಿ, ಅಲ್ಲಿ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ, ನಾವು ಹೋಗೋಕ್ಕಾಗಲ್ಲ, ಬಟ್ ಇಲ್ಲಿಗಲ್ ಆಗಿ ಹೋಗ್ಬೋದು. ಯಾರತ್ರ ಆದ್ರೂ ಫ್ಲೈಟ್ ಇದ್ರೆ, ಇಲ್ಲಿಗಲ್ ಆಗಿ ಫ್ಲೈಟ್ ನ ಓಡಿಸೋದಕ್ಕೆ ಧೈರ್ಯ ಇದ್ರೆ, ಗೌರ್ಮೆಂಟ್ ನ ಫೇಸ್ ಮಾಡೋಕ್ಕೆ ಧೈರ್ಯ ಇದ್ರೆ ನಾವು ಹೋಗ್ಬೋದು ಅಂತ ಹೇಳ್ಬೇಕಾದ್ರೆ ನಮ್ ಹೀರೋ ಅವ್ರ ತಂದೆನ ಅಪ್ರೋಚ್ ಮಾಡಕ್ಕೆ ಹೋಗ್ತಾನೆ. ಅವ್ರ ಹತ್ರ ಹೋಗಿ ವಿಷಯನ ಎಕ್ಸ್ಪ್ಲೈನ್ ಮಾಡ್ತಾನೆ. ಅವರು ಸರಿ ಅಂತ ಅವ್ರ ಹತ್ರ ಇರೋ ಫ್ಲೈಟ್ ನಲ್ಲಿ ಎಲ್ಲರನ್ನು ಕರ್ಕೊಂಡು ರಷ್ಯಾಗೆ ಹೋಗ್ತಾರೆ. ಅಲ್ಲಿ ಬಾಂಬ್ ಇಟ್ಟು 1000 ಅಡಿ ಐಸ್ ಕೆಳಗೆ ಹೋಗ್ತಾರೆ. ಹೋದ್ರೆ ಅಲ್ಲಿ ಒಂದು ಏಲಿಯನ್ ಶಿಪ್ ಇದೆ. ಅದ್ರ ಒಳಗಡೆ ಹೋದ್ರೆ ಮನುಷ್ಯರ ತರ ಇರೋ ಏಲಿಯನ್ ಸತ್ತೋಗಿದೆ. ಇನ್ನು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಮೊಟ್ಟೆಗಳ ಒಳಗಡೆ ಇದೆ ಆ ವೈಟ್ ಸ್ಪೈಕ್ಸ್ ಏಲಿಯನ್ಸ್. ಆಕ್ಚುಲಿ ಏನು ಅಂದ್ರೆ ಅಲ್ಲಿ ಸತ್ತೋಗಿರೋ ಮನುಷ್ಯರ ತರ ಇರೋ ಏಲಿಯನ್ಸ್ ಹೊಸ ಹೊಸ ಗ್ರಹಕ್ಕೆ ಹೋಗಿ ಈ ವೈಟ್ ಸ್ಪೈಕ್ಸ್ ಗಳನ್ನ ರಿಲೀಸ್ ಮಾಡಿ ಅಲ್ಲಿರೋ ಜೀವಿಗಳನ್ನ ಸಾಯಿಸಿ ಆ ಗ್ರಹವನ್ನೇ ನಾಶ ಮಾಡೋದೇ ಆ ಏಲಿಯನ್ಸ್ ಗಳ ಕೆಲಸ. 1000 ವರ್ಷ ಹಿಂದೆನೆ ಆ ಏಲಿಯನ್ ಶಿಪ್ ಕ್ರಾಶ್ ಆಗಿ ಭೂಮಿ ಮೇಲೆ ಬಂದು ಬಿದ್ದಿದೆಯಂತೆ. ಆ ಕ್ರಾಶ್ ನಲ್ಲಿ ಮನುಷ್ಯರ ತರ ಇರೋ ಏಲಿಯನ್ ಸತ್ತೋಗಿದೆ. ಆದ್ರೆ ಮೊಟ್ಟೆ ಒಳಗಡೆ ಇರೋ ವೈಟ್ ಸ್ಪೈಕ್ಸ್ ಮಾತ್ರ ತಪ್ಪಿಸ್ಕೊಂಡಿದೆ. ಇವಾಗ ನಮ್ ಹೀರೋ ಟಾಕ್ಸಿನ್ ನ ವೈಟ್ ಸ್ಪೈಕ್ಸ್ ಗಳಿಗೆ ಹಾಕಿ ಸಾಯಿಸಬೇಕಾದ್ರೆ ಕೆಲವೊಂದು ಏಲಿಯನ್ಸ್ ತಪ್ಪಿಸ್ಕೊಂಡು ಹೊರಗಡೆ ಹೋಗುತ್ತೆ. ಹೊರಗಡೆ ಚಾರ್ಲಿ ಮತ್ತೆ ನಮ್ ಹೀರೋ ಅವರ ತಂದೆ ಇದ್ದಾರೆ. ಅವರು ಶಿಪ್ ನಿಂದ ತಪ್ಪಿಸ್ಕೊಂಡು ಬರೋ ವೈಟ್ ಸ್ಪೈಕ್ಸ್ ಗಳನ್ನ ಸಾಯಿಸಬೇಕಾದ್ರೆ ಒಂದು ಫೀಮೇಲ್ ವೈಟ್ ಸ್ಪೈಕ್ ತಪ್ಪಿಸ್ಕೊಂಡು ಮೇಲ್ಗಡೆ ಹೋಗ್ಬಿಡುತ್ತೆ. ಇಲ್ಲಿ ಶಿಪ್ ನಲ್ಲಿ ತುಂಬಾ ವೈಟ್ ಸ್ಪೈಕ್ಸ್ ಬರ್ತಾ ಇದೆ. ಆದ್ರಿಂದ ಹೀರೋ ಜೊತೆ ಬಂದ ಒಬ್ಬ ಬಾಂಬ್ ಯೂಸ್ ಮಾಡಿ ಶಿಪ್ ನೇ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅದರಿಂದ ತಪ್ಪಿಸ್ಕೊಂಡು ನಮ್ ಹೀರೋ ಮೇಲ್ಗಡೆ ಬರ್ತಾನೆ. ಆಮೇಲೆ ನಮ್ ಹೀರೋ ಮತ್ತೆ ಅವನ ತಂದೆ ಇಬ್ರು ಸೇರ್ಕೊಂಡು ಆ ವೈಟ್ ಸ್ಪೈಕ್ ನ ಹುಡಿಕೊಂಡು ಹೋಗಿ ಹೇಗೋ ಕಷ್ಟಪಟ್ಟು ಅದನ್ನ ಮೇಲಿಂದ ಕೆಳಗೆ ತಳ್ಳಿ ಸಾಯಿಸ್ತಾರೆ. ಕೊನೆ ಏಲಿಯನ್ನು ಇವಾಗ ಕೊಂದಾಯ್ತು.
ಆಮೇಲೆ ಮನೆಗೆ ಬರ್ತಾರೆ. ನಮ್ಮ ಹೀರೋ ಅವರ ಹೆಂಡತಿ ಹತ್ಕೊಂಡು ಬಂದು ತಪ್ಕೊಳ್ತಾರೆ. ನಮ್ಮ ಹೀರೋ ಮ್ಯೂರಿಗೆ ಅವ್ರ ತಾತನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ಮ್ಯೂರಿನ ತಾತ ತಪ್ಕೊಳ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಥರ ಒಂದು ಚಾನಲ್ ಇದೆ ನೋಡು, ಚೆನ್ನಾಗಿದೆ ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.